Hello traders, welcome to Options Greek session. ನಾವು ಆಪ್ಷನ್ಸ್ ಗ್ರೀಕ್ ಏಕೆ ಕಲಿಬೇಕು? ಆಪ್ಷನ್ಸ್ ಗ್ರೀಕ್ ಕಲಿಯೋದ್ರಿಂದ ನಮಗೆ ಆಪ್ಷನ್ಸ್ ಟ್ರೇಡಿಂಗ್ ಮಾಡೋದು ತುಂಬಾ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ನೋಡು ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ನಾವು ಈಗ ಅಪ್ ಟ್ರೆಂಡ್ ಇದೆ ಅಂತ ನಾವೇನ್ ಮಾಡ್ತೀವಿ, ಸಿ ಬೈ ಮಾಡಿರ್ತೀವಲ್ಲ, ಸಿ ಬೈ ಮಾರ್ಕೆಟ್ ಮೂವ್ ಆಗುತ್ತಿರುತ್ತೆ. ಬಟ್ ನಮ್ದು ಏನಾಗುತ್ತೆ ಅಂದ್ರೆ ಲಾಸಸ್ ಹೋಗುತ್ತೆ ನಮ್ಮ ಟ್ರೇಡ್. ಸೊ ಈ ತರ ಯಾಕೆ ಆಗುತ್ತೆ ಅಂತ ಒಂದು ತಿಳ್ಕೋಕ್ಕೋಸ್ಕರ ಆದ್ರೂ ಕೂಡ ನಾವೇನು ಗ್ರೀಕ್ ಕಲಿಲೇಬೇಕಾಗುತ್ತೆ. ಗ್ರೀಕ್ಸ್ ಅಂದ್ರೆ ಏನು ಗ್ರೀಕ್ಸ್ ಅಂದ್ರೆ ಒಂದು ನಮ್ಮ ಪ್ರೀಮಿಯಂ ಇರುತ್ತಲ್ಲ, ಗ್ರೀಕ್ಸ್ ನಥಿಂಗ್ ಬಟ್ ಸ್ಪೀಡ್ ಮೀಟರ್ ಆಫ್ ದಿ ಆಪ್ಷನ್ಸ್ ಪ್ರೀಮಿಯಂ ಅಂತ ಇರ್ಬೋದು, ಅಂತ ಕರಿಬಹುದು. ಇಲ್ಲಿ ನೋಡಿ, ಆಪ್ಷನ್ಸ್ ಅಂದ್ರೆ ಇದೊಂದು ಟೂಲ್ ಇದೆಲ್ಲ, ಮೇಜರ್ ಔ ಪ್ರೈಸ್ ಚೇಂಜಸ್ ಯಾವಾಗ ಚೇಂಜ್ ಆಗುತ್ತೆ, ಮಾರ್ಕೆಟ್ ಮೂವ್ಸ್, ಟೈಮ್ ಪಾಸಸ್ ಮತ್ತು ವೆಲಟಿಲಿಟಿ ಚೇಂಜ್. ಮೇನ್ ಅಂದ್ರೆ ಗ್ರೀಕ್ ಏನ್ ಇಲ್ಲಿ ವರ್ಕ್ ಆಗುತ್ತೆ ಅಂದ್ರೆ ಒಂದು ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಇರಬೇಕು, ಮತ್ತೆ ಸೈಡ್ ವೇ ಇದ್ದಾಗ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಟೈಮ್ ಪಾಸ್ ಮಾಡುತ್ತೆ. ಸೊ ವೆಲ್ಟಿಲಿಟಿ ಅಂತಂದ್ರೆ ಇಂಡಿಯನ್ ವಿಕ್ಸ್ ಏನಿದೆಯಲ್ಲ, ಇಂಡಿಯನ್ ವಿಕ್ಸ್ 1% ಡೌನ್ ಆಯ್ತಂದ್ರೆ ನಮ್ದು ಎಷ್ಟು ಪರ್ಸೆಂಟೇಜ್ ಡೌನ್ ಆಗುತ್ತೆ, ನಿಫ್ಟಿ 50. ಮತ್ತೆ 1% ಇಂಡಿಯನ್ ವಿಕ್ಸ್ ಅಪ್ ಹೋದ್ರೆ ಎಷ್ಟು ಪರ್ಸೆಂಟೇಜ್ ನಮಗೆ ಇದು ಮೊಮೆಂಟ್ ಆಗುತ್ತೆ ಅನ್ನೋದು. ಇದು ಮೇನ್ ಏನಪ್ಪ ಅಂತಂದ್ರೆ ಪ್ರೀಮಿಯಂ ಮೊಮೆಂಟ್ ಹೇಗಾಗುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್. ಇದರಲ್ಲಿ ಏನಂದ್ರೆ 4 ಟೈಪ್ಸ್ ಇದೆ ಗ್ರೀಕ್ಸ್ ಅಲ್ಲಿ 4 ಟೈಪ್ಸ್ ಇದೆ ನೋಡಿ. ಸಾರಿ, 4 ಟೈಪ್ಸ್ ಇದೆ ನೋಡಿ. ಒಂದು ಡೆಲ್ಟಾ ಏನಾಗುತ್ತೆ ಅಂದ್ರೆ ಪವರ್ ಆಫ್ ಪ್ರೈಸ್ ಮೊಮೆಂಟ್ ಅಂದ್ರೆ ಏನಂದ್ರೆ ಎಷ್ಟು ಫಾಸ್ಟ್ ಆಗಿ ಪ್ರೀಮಿಯಂ ಮೂವ್ ಆಗುತ್ತೆ. ಮಾರ್ಕೆಟ್ ಅಪ್ ಟ್ರೆಂಡ್ ಇದ್ದಾಗ ಎಷ್ಟು ಸ್ಪೀಡ್ ಆಗಿ ನಮ್ಮ ಪ್ರೀಮಿಯಂ ಮೂವ್ ಆಗುತ್ತೆ, ಮಾರ್ಕೆಟ್ ಡೌನ್ ಇದ್ದಾಗ ಎಷ್ಟು ಪ್ರೀಮಿಯಂ ಫಾಲ್ ಆಗುತ್ತೆ, ಮತ್ತೆ ಸೈಡ್ ಇದ್ದಾಗ ನಮಗೆ ಟೈಮ್ ಡಿಕೆ ಹೇಗಾಗುತ್ತೆ ಅಂತ ಡೆಲ್ಟಾ ಹೇಳುತ್ತೆ. ತೀಟಾ ಏನಪ್ಪ ಅಂದ್ರೆ ಟೈಮ್ ಡಿಕೆ ಅಂತಂದ್ರೆ ಎಷ್ಟು ಪ್ರೀಮಿಯಂ ಇವತ್ತು ಪ್ರೈಸ್ ಸೈಡ್ ವೇ ಮಾರ್ಕೆಟ್ ಇದ್ರೆ ಎಷ್ಟು ಎಷ್ಟು ತೀಟ ಎಷ್ಟು ಆಗುತ್ತೆ, ಈ ಪ್ರೀಮಿಯಂ ಮೆಲ್ಟ್ ಆಗುತ್ತೆ, ಎಷ್ಟು ರೂಪಾಯಿ ನಮ್ದು ಒಂದು ನಾವು ಮಾರ್ಕೆಟ್ ಅಪ್ ಟ್ರೆಂಡ್ ಇದೆ ಅಂತ ನಾವು ಸಿ ಬೈ ಮಾಡಿದಾಗ ಸೊ ನಮ್ದು ಎಷ್ಟು ಲಾಸಸ್ ಆಗುತ್ತೆ ಅನ್ನೋದು ಹೇಳೋದೇ ಒಂದು ಒಂದಿನದಲ್ಲಿ ತೀಟ ಎಷ್ಟಾಗುತ್ತೆ ಅಂತ ಹೇಳೋದು. ವೇಗ ಅಂತಂದ್ರೆ ವೆಟಲಿಟಿ ಅಂದ್ರೆ ಮಾರ್ಕೆಟ್ ಫಿಯರ್ ಅಂದ್ರೆ ಯಾವುದೇ ನ್ಯೂಸ್ ಆಗಲಿ, ಏನಾದ್ರೂ ಒಂದು ಮೈಕ್ರೋ ಮತ್ತು ಮಾಕ್ರೋ ಎಕನಾಮಿಕ್ಸ್ ಏನಾದ್ರೂ ಒಂದು ಪ್ರಾಬ್ಲಮ್ ಆದ್ರೆ ಇಂಡಿಯಾದಲ್ಲಿ ಏನಾಗುತ್ತೆ, ವೆಲ್ಟಿಲಿಟಿ ಆಗುತ್ತೆ. ಇಂಡಿಯನ್ ವಿಕ್ಸ್ ಇದೆಯಲ್ಲ, ಇಂಡಿಯನ್ ವಿಕ್ಸ್, ಸೊ ಯಾವಾಗ ಡೌನ್ ಟ್ರೆಂಡ್ ಇರುತ್ತೆ ಮಾರ್ಕೆಟ್ ಅಪ್ ಟ್ರೆಂಡ್ ಇರುತ್ತೆ, ಯಾವಾಗ ಅಪ್ ಟ್ರೆಂಡ್ ಇರುತ್ತೆ ಇಂಡಿಯನ್ ವಿಕ್ಸ್, ಸೊ ನಾವು ಡೌನ್ ಟ್ರೆಂಡ್ ಇರುತ್ತೆ. ಸೊ ಈ ತರ ಚೇಂಜಸ್ ಆಗೋದಕ್ಕೆ ಏನ್ ಕಾರಣ ಅಂತ ನೋಡ್ಬೋದು. ಇನ್ನೊಂದು ಏನಪ್ಪಾ ಅಂದ್ರೆ ಗಾಮಾ ಅಂತಂದ್ರೆ ಡೆಲ್ಟಾ ಚೇಂಜ್ ಅಂದ್ರೆ ಇಲ್ಲಿ ಸ್ಪೀಡ್ ಆಫ್ ಡೆಲ್ಟಾ. ಟೈಮ್ ಏನಾಗುತ್ತೆ ಏನಾಗುತ್ತೆ, ಟೈಮ್ ಗಾಮಾ ಬ್ಲಾಸ್ಟ್ ಅಂತ ಬೈಯರ್ಸ್ ಇದ್ ಮಾಡ್ತಾರೆ. ಎಕ್ಸ್ಪೈರಿ ಡೇ ಇದನ್ನ ಏನ್ ಮಾಡ್ತಾರೆ ಆಫ್ಟರ್ 130 140 ಮೇಲೆ. ಸೊ ಗಾಮಾ ತುಂಬಾ ಸ್ಪೀಡ್ ಆಗಿ ಮೂಮೆಂಟ್ ಆಗ್ತಿರುತ್ತೆ ಎಕ್ಟ್ರಾ ಮನೆಯಲ್ಲಿ. ಈ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಡೆಲ್ಟಾ ಫಸ್ಟ್ ನೋಡೋಣ ನಾವು. ಡೆಲ್ಟಾ ಹೇಗೆ ಅಂತಂದ್ರೆ, ಡೆಲ್ಟಾ ಏನ್ ಹೇಳುತ್ತಂದ್ರೆ ಹೌ ಮಚ್ ಆಪ್ಷನ್ಸ್ ಪ್ರೈಸ್ ವಿಲ್ ಚೇಂಜ್ ವೆನ್ ಮಾರ್ಕೆಟ್ ಮೂವ್ಸ್ 1 ಪಾಯಿಂಟ್. ನೋಡಿ ನನ್ನ ಎಕ್ಸಾಂಪಲ್ ಏನಂತಂದ್ರೆ, ಇದರಲ್ಲಿ ಡೆಲ್ಟಾದಲ್ಲಿ 2 ಟೈಪ್ಸ್ ಇದೆ. ಡೆಲ್ಟಾ ಅಂದ್ರೆ ಒಂದು ಕಾಲ್ ಸೈಡ್ ಒಂದು ಪುಟ್ ಸೈಡ್. ಇದರಲ್ಲಿ ಕಾಲ್ ಸೈಡ್ ಅಲ್ಲಿ ಏನಂದ್ರೆ 0.1 0.+1, ಮತ್ತೆ ಪುಟ್ ಸೈಡ್ ಅಲ್ಲಿ 0.-1. ಇದು ಅಂದ್ರೆ 0 ಇಂದ 1, 0 ಇಂದ -1 ಒಳಗೆ ಇಲ್ಲಿ ಡೆಲ್ಟಾ ರೇಂಜ್ ಯಾವ ತರ ಅಂತಂದ್ರೆ, ಇಲ್ಲಿ ಈಗ ಎಟ್ಟದ ಮನೇಲಿ ಎಷ್ಟಿರುತ್ತೆ ಡೆಲ್ಟಾ ಐ ಅಂತಂದ್ರೆ 0.6 ಇಂದ 0.9. ಇಲ್ಲಿ ಡೀಪ್ ಡೀಪ್ ಇಂದ ಮನಿ ಎ ಟಿ ಎಂ ದಲ್ಲಿ ಎಷ್ಟಿರುತ್ತೆ, ಸೊ 0.5. OTM ದಲ್ಲಿ ಏನಂದ್ರೆ 0.1 ಇಂದ 0.3 ಒಳಗೆ ಡೆಲ್ಟಾ ಇರುತ್ತೆ. ಇನ್ ಕೇಸ್ ನಿಫ್ಟಿ 50 1 ರೂಪಾಯಿ ಮೂವ್ ಆದ್ರೆ, ನಿಫ್ಟಿ ಕಾಲ್ ಆಪ್ಷನ್ಸ್ ಮಾರ್ಕೆಟ್ ಏನಿದೆ ಅಪ್ ಟ್ರೆಂಡ್ ಇದೆ, ನಿಫ್ಟಿ 50 1 ರೂಪಾಯಿ ಮೂವ್ ಆದ್ರೆ ನೀವು ಇಂದ ಮನೆಯಲ್ಲಿ ಸಾರಿ ಎಟ್ಟದ ಮನೆಯಲ್ಲಿ ನೀವು ಬೈ ಮಾಡಿದ್ರೆ, ಪ್ರೀಮಿಯಂ ಬೈ ಮಾಡಿದ್ರೆ, ಸೊ 10 ಪಾಯಿಂಟ್ ನಿಫ್ಟಿ 10 ಪಾಯಿಂಟ್ ಮೂವ್ ಆದ್ರೆ ನಿಮ್ಗೆ ಎಷ್ಟು ಪಾಯಿಂಟ್ ಸಿಗುತ್ತೆ, 5 ಪಾಯಿಂಟ್ ಆಗುತ್ತೆ. ಇನ್ ಕೇಸ್ 5 ಪಾಯಿಂಟ್ ಬರುತ್ತಲ್ಲ, ನಿಫ್ಟಿ ನಿಫ್ಟಿ 100 ಪಾಯಿಂಟ್ ಮೂವ್ ಆದ್ರೆ, ನೀವು ಎಟ್ಟದ ಮನೆ ಸಿ ಬೈ ಮಾಡಿದ್ರೆ, ಸೊ ನಿಮ್ಗೆ ಎಷ್ಟು ಪಾಯಿಂಟ್ ಬರುತ್ತೆ, 50 ಪಾಯಿಂಟ್, ಯಾಕಂದ್ರೆ 0.5 ಇದೆ.
₹1 ನಿಫ್ಟಿ ಮೂವ್ ಆದ್ರೆ ಸೊ ನಿಮಗೆ ಏನು ಬರುತ್ತೆ 0.50 ಬರುತ್ತೆ. ₹2 ಮೂವ್ ಆದ್ರೆ ನಿಮಗೆ ₹1 ಬರುತ್ತೆ. ಸೊ ಇದು ಕಾಲ್ ಸೈಡ್, ಪುಟ್ ಸೈಡ್ ಕೂಡ ಸೇಮ್ ಇರುತ್ತೆ. ಎಟ್ ದ ಮನಿ ನೋಡಿ 0.5 ಇರುತ್ತೆ. ನಿಫ್ಟಿ 10 ಪಾಯಿಂಟ್ ಮೂವ್ ಆದ್ರೆ ಪುಟ್ ಸೈಡ್ ಕೂಡ 5 ಪಾಯಿಂಟ್ ಮೂವ್ ಆಗುತ್ತೆ. ಐ ಥಿಂಕ್ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ನೋಡಿಲ್ಲ ಅಂದ್ರೆ ನೀವು ಪಾಸ್ ಮಾಡಿ ಇದು ನೋಡಿ. ನಿಫ್ಟಿ ನೀವು ಏನ್ ಮಾಡಿರ್ತೀರಾ, ಮಾರ್ಕೆಟ್ ಅಪ್ ಟ್ರೆಂಡ್ ಇದೆ ಅಂತ ನೀವೇನ್ ಮಾಡಿರ್ತೀರಾ, ಒಂದು ಪ್ರೀಮಿಯಂ ಏನು ₹100 ಪ್ರೀಮಿಯಮ್ ಬೈ ಮಾಡಿರ್ತೀರಾ. ಸೊ ಸಿ ಸೈಡ್ ಇಲ್ಲಿ ಏನು ಮಾರ್ಕೆಟ್ ಏನಾಯ್ತಪ್ಪ ಅಂದ್ರೆ, ಮಾರ್ಕೆಟ್ ಏನಂದ್ರೆ 100 ಪಾಯಿಂಟ್ ಮೂವ್ ಆಯ್ತು. ನೀವು ಏನಂದ್ರೆ ATM ಅಲ್ಲಿ ಬೈ ಮಾಡಿದೀರಾ, ಪ್ರೀಮಿಯಂ ಇರೋದು 100 ಇದೆ. ಸೊ 100 ಪಾಯಿಂಟ್ ಮೂವ್ ಆದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ, ನಿಮಗೆ ಎಷ್ಟಾಗುತ್ತೆ ಅಂದ್ರೆ 50 ಪಾಯಿಂಟ್ ಸಿಗುತ್ತೆ. ಯಾಕಂದ್ರೆ 100 ಪಾಯಿಂಟ್ 1 ಪಾಯಿಂಟ್ ಅಪ್ ಆದ್ರೆ ₹1 ಮೇಲಾದ್ರೆ ನಿಮಗೆ 0.50 ನಿಮ್ಗೆ ಸಿಗುತ್ತೆ. ಸೊ 100 ಪಾಯಿಂಟ್ ಅಪ್ ಹೋದ್ರೆ ನಿಮ್ಗೆ ₹50 ಆಗುತ್ತೆ. ನಿಮ್ ಪ್ರೀಮಿಯಂ ಎಷ್ಟಾಯ್ತು, 150 ಆಯ್ತು. ಸೊ ಇದರಲ್ಲಿ ಕೂಡ ಇದು ಸಿ ಸೈಡ್ ಪುಟ್ ಅಲ್ಲಿ ಕೂಡ ಸೇಮ್ ಪ್ರೀಮಿಯಂ ಇರುತ್ತೆ, ಸಾರಿ ಡೆಲ್ಟಾ ಸೇಮ್ ಇರುತ್ತೆ. ಸೊ ಇನ್ ದ ಮನಿ, ಡೀಪ್ ಇನ್ ದ ಮನಿ ಎಷ್ಟಿರುತ್ತೆ, 0.9 ಇರುತ್ತೆ. ಸೊ ನಿಯರೆಸ್ಟ್ ಎಟ್ ದ ಇನ್ ದ ಮನಿ 0.6 ಇರುತ್ತೆ. ಎಟ್ ದ ಮನಿ ಆಲ್ವೇಸ್ ಪಿ ಮತ್ತು ಸಿ ಸೈಡ್ 0.5 ಇರುತ್ತೆ. ಔಟ್ ಆಫ್ ದಿ ಮನಿ ಎಷ್ಟಿರುತ್ತೆ, 0.1 ಇಂದ 0.3 ಇರುತ್ತೆ. ನೆಕ್ಸ್ಟ್ ನೋಡೋಣ ತೀಟಾ. ತೀಟಾ ಅಂದ್ರೆ ಏನು? ಈಗ ಎಕ್ಸಾಂಪಲ್ ಒಂದು ರಿಯಲ್ ಆಗಿ ಒಂದು ಹೇಳ್ತೀನಿ ನೋಡಿ. ಇವಾಗ ನಮ್ಗೆ ಏನಾಗುತ್ತಂದ್ರೆ, ಮಾರ್ಕೆಟ್ ನಾವೇನ್ ಮಾಡ್ತೀವಿ, ಮಾರ್ಕೆಟ್ ಮೇಲೆ ಹೋಗುತ್ತಂತ ನಾವು ಬೈ ಮಾಡಿರ್ತೀವಿ. ಮಾರ್ಕೆಟ್ ಅಪ್ ಟ್ರೆಂಡ್ ಇದೆ ಅಂತ ಬೈ ಮಾಡ್ತೀವಿ. ಸ್ವಲ್ಪ ಮೇಲೆ ಹೋಗಿ ಇಲ್ಲಿ ಏನಾಗುತ್ತೆ, ಸೈಡ್ ವೇ ಆಗ್ತಿರುತ್ತೆ, ಮಾರ್ಕೆಟ್ ಮೊಮೆಂಟ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ ಅಂದ್ರೆ ತೀಟಾ ಏನಾಗುತ್ತೆ ಅಂದ್ರೆ ಡಿಗ್ರೀಸ್ ಆಗುತ್ತೆ. ಸೊ ಎವ್ರಿ ಡೇ ತೀಟಾ ನಾವು ಎಂಟರ್ ಆಗಿರುತ್ತೆ ಆ ಪ್ರೀಮಿಯಂ ಅಲ್ಲಿ ಎಷ್ಟು ಡಿಕೆ ಆಗುತ್ತೆ ಅನ್ನೋದು, ಎಷ್ಟು ಪ್ರೈಸ್ ನಮಗೆ ಲಾಸ್ ಆಗುತ್ತೆ ಅನ್ನೋದೇ ತೋರಿಸೋದೆ ತೀಟಾ. ನಮ್ಗೆ ತೀಟಾ ನೋಡಿ ಏನಾಗುತ್ತೆ ಅಂದ್ರೆ, ಸೈಡ್ ವೇ ಅಂದ್ರೆ ಟೈಮ್ ಪಾಸ್ ಮಾಡುತ್ತೆ, ಮಾರ್ಕೆಟ್ ಮೂವ್ ಆಗಲ್ಲ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಎಕ್ಸಾಂಪಲ್ ಏನಂದ್ರೆ ನೀವು ₹100 ಕೊಟ್ಟು ನಿಫ್ಟಿ ₹100 ಪ್ರೀಮಿಯಂ ಏನು ಬೈ ಮಾಡಿದೀರಾ. ಸೊ ಇದರಲ್ಲಿ ₹10 ತೀಟಾ ಇತ್ತಂದ್ರೆ, ಮಾರ್ಕೆಟ್ ಮೂವ್ ಆಗಿಲ್ಲ ಅಂದ್ರೆ ನಿಮ್ಗೆ ಎಷ್ಟಾಗುತ್ತೆ, 10 ಪಾಯಿಂಟ್ ಲಾಸ್ ಆಗುತ್ತೆ. ಇದು 10 ಪಾಯಿಂಟ್ ಸೆಲ್ಲರ್ ಇಶ್ಯೂ ಮಾಡ್ಕೊಂತಾರೆ. ಎವ್ರಿ ಡೇ ಪ್ರೀಮಿಯಂ ರೆಡ್ಯೂಸ್ ₹10 ಮಾರ್ಕೆಟ್ ಮೂವ್ ಆಗಿಲ್ಲ ಅಂದ್ರೆ. ಇಲ್ಲಿ ಏನಪ್ಪಾ ಅಂದ್ರೆ ತೀಟಾ ಫ್ಯಾಕ್ಟ್ಸ್ ಏನಪ್ಪಾ ಅಂದ್ರೆ, ಹೈಯೆಸ್ಟ್ ಇಂದ ಎಟ್ ದ ಮನೆಯಲ್ಲಿ ಇರುತ್ತೆ. ವೆರಿ ಫಾಸ್ಟ್ ನಿಯರ್ ಎಕ್ಸ್ಪೈರಿ ನಂತರ ತುಂಬಾ ಸ್ಪೀಡ್ ಆಗಿ ತೀಟಾ ರೆಡ್ಯೂಸ್ ಆಗ್ತಾ ಬರುತ್ತೆ. ನಮಗೆ ತುಂಬಾ ಟೈಮ್ ಡಿಕೆ ಆಗುತ್ತೆ. ಮತ್ತೆ ಎನಿಮಿ ಅಂತಂದ್ರೆ ಬೈಯರ್ಸ್ ತುಂಬಾ ಎನಿಮಿ ಆಗುತ್ತೆ. ಯಾಕಂದ್ರೆ ಮಾರ್ಕೆಟ್ ತುಂಬಾ ಸ್ಪೀಡ್ ಆಗಿ ಮೂವ್ ಆದ್ರೇನೆ ನಮಗೆ ಬೈಯರ್ಸ್ಗೆ ಪ್ರಾಫಿಟ್, ಒಂದು ಗಾಮ ಸ್ಪೀಡ್ ಆಗ್ಬೇಕಿರ್ಬೇಕು. ಇದು ಫ್ರೆಂಡ್ ಅಂತಂದ್ರೆ ಏನಂದ್ರೆ ಸೆಲ್ಲರ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು. ಸೊ ನಮ್ಗೇನಂತಂದ್ರೆ ಬೈಯರ್ಸ್ಗೆ ಏನಿಲ್ಲ ಅಂದ್ರೆ ಗಾಮ ಏನಾದ್ರೂ ಮೊಮೆಂಟ್ ಸ್ಪೀಡ್ ಆಗ್ತಿತ್ತಂದ್ರೆ ಮಾರ್ಕೆಟ್ ತುಂಬಾ ಸ್ಪೀಡ್ ಆಗಿ ಅಪ್ ಅಥವಾ ಡೌನ್ ಸೈಡ್ ಆಗುತ್ತೆ. ಅವಾಗ ನಾವು ಬೈಯರ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ಸೆಲ್ಲರ್ಸ್ಗೆ ಅದು ಎನಿಮಿ ಆಗುತ್ತೆ ಗಾಮ. ನೋಡಿ ಅಂದ್ರೆ ನಾವು ಪ್ರೀಮಿಯಂ ಬೈ ಮಾಡಿದಂತ ಅದರಲ್ಲಿ -10 ಇತ್ತಂದ್ರೆ ₹10 ನಮಗೆ ₹10 ನಮಗೆ ಲಾಸ್ ಆಗುತ್ತೆ, ಮಾರ್ಕೆಟ್ ಹೋಗಲ್ಲ ಅಂದ್ರೆ ಸೈಡ್ ವೇ ಆದ್ರೆ. ನೋಡಿ ಇಲ್ಲಿ ತೀಟಾ ಎಫೆಕ್ಟ್ ಎಲ್ಲೆಲ್ಲಿ ಇರುತ್ತೆ ಅಂದ್ರೆ, ಇಂದ ಮನೇಲಿ ಏನಾಗುತ್ತೆ ಅಂದ್ರೆ ತೀಟಾ ಲೋ ಇರುತ್ತೆ, ಟೈಮ್ ಮೇಲೆ ಇರುತ್ತೆ, ಸ್ಲೋ ಆಗಿ ಮೂವ್ ಆಗುತ್ತೆ. ಮತ್ತೆ ಸೇಪರ್ ಸೈಡ್ ಇಲ್ಲಿ ಎಟ್ಟದ ಮನೆಯಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರಲ್ಲ. ಸೊ ಏನಾಗುತ್ತೆ, ಒನ್ಲಿ ಟೈಮ್ ವ್ಯಾಲ್ಯೂ ಇರುತ್ತೆ. ಇಲ್ಲಿ ಕೂಡ ಹೈಯೆಸ್ಟ್ ತೀಟಾ ಇರುತ್ತೆ, ಸ್ಪೀಡ್ ಮೂಮೆಂಟ್ ಆಗ್ತಿರುತ್ತೆ. ಸೊ ಔಟ್ ಆಫ್ ದಿ ಮನೆಯಲ್ಲಿ ಇದಕ್ಕಿಂತ ಜಾಸ್ತಿ ಆಗುತ್ತೆ. ಇಲ್ಲಿ ಔಟ್ ಆಫ್ ಮನೆಯಲ್ಲಿ ಎಕ್ಸ್ಪೈರಿ ಡೇಟ್ ಅಲ್ಲಿ ನೀವು ಪೊಸಿಷನ್ಗೆ ಹೋಲ್ಡ್ ಮಾಡಿದ್ರೆ ಸೊ ನಿಮಗೆ 0 ಆಗೋ ಚಾನ್ಸಸ್ ಇರುತ್ತೆ. ಇದು ತೀಟಾ. ಇನ್ನೊಂದು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ನಾವು ಇನ್ ಕೇಸ್ ಒಂದು ಐಸ್ ಕ್ರೀಮ್ ಇದೆಯಲ್ಲ, ನಾವು ಫ್ರಿಡ್ಜ್ ಇಂದ ಐಸ್ ಕ್ರೀಮ್ ಏನೋ ತಗೊಂಡು ಅಂತ ತಿಳ್ಕೊ, ನೀವು ತಿಂದ್ರೆ ಓಕೆ, ತಿನ್ಲಿಲ್ಲ ಅಂತಂದ್ರೆ ಸೊ ಏನಾಗುತ್ತೆ, ಮೆಲ್ಟ್ ಆಗುತ್ತೆ ಬರುತ್ತೆ. ಅದೇ ರೀತಿನೂ ಕೂಡ ಇಲ್ಲಿ ಕೂಡ ಏನಾಗುತ್ತೆ ಅಂದ್ರೆ, ಮಾರ್ಕೆಟ್ ಮೊಮೆಂಟ್ ಸ್ಪೀಡ್ ನಾವು ಯಾವ ಕಡೆ ಪೊಸಿಷನ್ ತಗೊಂಡಿವಿ ಆ ಕಡೆ ಸ್ಪೀಡಲ್ಲಿ ಹೋಗ್ತಾ ಇದ್ರಂದ್ರೆ ಏನು ನಾವು ಪ್ರಾಫಿಟ್ ಇರ್ತೀವಿ. ಇನ್ ಕೇಸ್ ಆಗ್ಲಿಲ್ಲ ಅಂತ ಏನಾಗುತ್ತೆ, ಸೈಡ್ ವೇ ಮಾರ್ಕೆಟ್ ಆಯ್ತು,
ಮತ್ತೆ ಅಲ್ಲೇ ರೆಸ್ಟ್ ಮಾಡ್ತು ಮಾರ್ಕೆಟ್ ಅಂದ್ರೆ ಏನಾಗುತ್ತಂದ್ರೆ ಸೊ ಲಾಸಸ್ ಆಗೋ ಚಾನ್ಸ್ ಇರುತ್ತೆ, ನಮ್ಮ ಟೈಮ್ ಡಿಕೆ ಎಫೆಕ್ಟ್ ಹೊಡೆಯುತ್ತೆ. ನೆಕ್ಸ್ಟ್ ವೇಗ. ವೇಗ ಅಂತಂದ್ರೆ ಹೌ ಮಚ್ ಪ್ರೈಸ್ ಆಪ್ಷನ್ ಚೇಂಜ್ ವೆನ್ ವೆಲ್ಟಾಲಿಟಿ ಚೇಂಜಸ್. ಯಾವಾಗ ಅಂದ್ರೆ ಮಾರ್ಕೆಟ್ ಮಾರ್ಕೆಟ್ ಅಂದ್ರೆ ನೀವು ಇಂಡಿಯನ್ ವಿಕ್ಸ್ ಇದೆಯಲ್ಲ, ಏನಾದರೂ ನ್ಯೂಸು, ಏನಾದ್ರು ಆರ್ ಬಿ ಐ ಪಾಲಿಸಿ, ಬೇರೆ ಬೇರೆ ಏನಾದರೂ ನ್ಯೂಸ್ ಆದರೆ ಆ ಟೈಮಲ್ಲಿ ಮಾರ್ಕೆಟ್ ಏನಾಗುತ್ತೆ, ವೆಲ್ಟಲಿಟಿಗಿನ ಇಂಡಿಯನ್ ವಿಕ್ಸ್ ಏನಿದೆಯಲ್ಲ, ಇಂಡಿಯನ್ ವಿಕ್ಸ್ 1 ಪಾಯಿಂಟ್ ಅಪ್ ಹೋದ್ರೆ ನಮ್ಗೆ ಎಷ್ಟು ಲಾಸ್ ಆಗುತ್ತೆ, 1 ಪಾಯಿಂಟ್ ಡೌನ್ ಬಂದ್ರೆ ಎಷ್ಟು ಲಾಸ್ ಆಗುತ್ತೆ ಅಂತ ಹೇಳುತ್ತೆ ನೋಡಿ. ವೇಗ ಎಷ್ಟಿದೆ, 50 ಇದೆ. 15 1 ಪಾಯಿಂಟ್ ಕೆಳಗಡೆ ಬಂದ್ರೆ ನಮಗೆ 15 ರುಪೀಸ್ ಪ್ರಾಫಿಟ್ ಆಗುತ್ತೆ. 1 ಪಾಯಿಂಟ್ ಅಪ್ ಹೋದ್ರೆ ನಮಗೆ 15 ರುಪೀಸ್ ಪ್ರಾಫಿಟ್ ಅಲ್ಲಿ ಇರುತ್ತೆ. ಇದೇನಂತ ವೇಗ ವೆಲ್ಟಾಲಿಟಿ ತೋರಿಸುತ್ತೆ. ಯಾವಾಗಂತಂದ್ರೆ ಯಾವಾಗ ನಮಗೆ ಏನು ಇದಾಗುತ್ತೆ, ಐ ನ್ಯೂಸು ಇವೆಂಟ್ಸು ಏನಾದ್ರೂ ಕ್ರಾಶ್ ಆದ್ರೆ ಇದು ಎಷ್ಟಾಗಿರುತ್ತೆ ಅಂದ್ರೆ ಎತ್ತಮ್ಮನೆಯಲ್ಲೂ ತುಂಬಾ ಇರುತ್ತೆ. ಗಾಮ ಅಂತಂದ್ರೆ ಸ್ಪೀಡ್ ಕಂಟ್ರೋಲರ್ ಇದು ಏನಂತಂದ್ರೆ ಬೈಯರ್ಸ್ಗೆ ತುಂಬಾ ಎನಿಮಿ ಅಂತ ಹೇಳ್ಬೋದು, ಸೆಲ್ಲರ್ಸ್ಗೆ ಫ್ರೆಂಡ್ಲಿ ಅಂತ ಹೇಳ್ಬೋದು. ಡೆಲ್ಟಾ ಏನಾಗುತ್ತೆ 0 ಪಾಯಿಂಟ್ ಏನಿತ್ತು, ಡೆಲ್ಟಾ ಏನಿದೆ 0.5 ಇದ್ರೆ ಸೊ ಗಾಮ 0.05 ಇರುತ್ತೆ. ಇದು ಗಾಮ 0.55 ಆಗುತ್ತೆ. ಸೊ ಗಾಮದ ಏನಪ್ಪ ಅಂದ್ರೆ ಇಲ್ಲಿ ಐ ಎಟ್ಟದ ಮನೇಲಿ ಇರುತ್ತೆ, ವೆರಿ ಪವರ್ಫುಲ್ ನಿಯರ್ ಎಕ್ಸ್ಪೈರಿ ದಿನ ಏನಾಗುತ್ತೆ, ಒಮ್ಮರಿಗೆ ನೀವು ಕೇಳಿರ್ಬೇಕು ಐ ಥಿಂಕ್, ಗಾಮಾ ಬ್ಲಾಸ್ಟ್ ಅಟರ್ಜಿ ಅಂತ ಮಾಡ್ತಾರೆ. ಅಂದ್ರೆ ಎಕ್ಸ್ಪೈರಿ ಡೇ ದಿನ 145 215 ವರೆಗೆ ಗಾಮಾ ಬ್ಲಾಸ್ಟ್ ಅಂತ ಇದು ಮಾಡ್ತಾರೆ. ಅಂದ್ರೆ ಲೋ ಪ್ರೀಮಿಯಂ, ಅದು ಪ್ರೀಮಿಯಂ ಪ್ರೈಸ್ 10 ರುಪೀಸ್ ಇದ್ದು ಸಡನ್ ಆಗಿ 50-60 ರುಪೀಸ್ ಆಗ್ತಿರುತ್ತೆ. ಸೊ ಇದಕ್ಕೆ ಗಾಮಾ ಬ್ಲಾಸ್ಟ್ ಅವತ್ತಿನ ಏನ್ ಮಾಡುತ್ತೆ, ನಮಗೆ ತುಂಬಾ ಸಪೋರ್ಟ್, ಬೈಯರ್ಸ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಅದೇ ಟೀಕೆ ನಮ್ಗೆ ಟೈಮ್ ಏನಾಗ್ತದ ತೀಟ ಮಾತ್ರ ಸಪೋರ್ಟ್ ಮಾಡೋದಿಲ್ಲ. ಸೊ ವೆಲ್ಟಲಿಟಿ ಜಾಸ್ತಿ ಇತ್ತಂದ್ರೆ ಸೊ ಇದು ಕೂಡ ಎಲ್ಲರಿಗೂ ಕೂಡ ಇದು ಸೆಲ್ಲರಿಗೆ ಕೂಡ ತುಂಬಾ ಎಫೆಕ್ಟ್ ಇದೆ. ಇದು ಇಲ್ಲಿ ಜಸ್ಟ್ ಒಂದು ಓವರ್ ವ್ಯೂ ನೋಡೋಣ. ಗ್ರೀಕ್ ಯಾರಿಗೆ ಎಷ್ಟೆಷ್ಟು ಅಂದ್ರೆ ಬೆನಿಫಿಟ್. ಡೆಲ್ಟಾ ಇತ್ತಂದ್ರೆ ಬೈಯರ್ಸ್ಗೆ ಗುಡ್, ಬಟ್ ಸೆಲ್ಲರಿಗೆ ತುಂಬಾ ರಿಸ್ಕ್ ಇರುತ್ತೆ. ಸೆಲ್ಲರ್ಸ್ ಏನ್ ಮಾಡ್ತಾರೆ, ಆಲ್ವೇಸ್ ಅನ್ನೋ ಔಟ್ ಆಫ್ ದಿ ಮನೆಯಲ್ಲಿ ಸೆಲ್ ಮಾಡ್ತಿರ್ತಾರೆ. ಸೊ ತೀಟ ಏನಂತಂದ್ರೆ ನಮ್ಗೆ ಬೈಯರ್ಸ್ಗೆ ಬೇಡ, ಯಾಕಂದ್ರೆ ಮಾರ್ಕೆಟ್ ಸೈಡ್ ವೇ ಇತ್ತಂದ್ರೆ ನಮಗೆ ಲಾಸಸ್ ಆಗೋ ಚಾನ್ಸಸ್ ಆಗ್ತಿರುತ್ತೆ. ಅದೇ ಏನಾಗುತ್ತೆ ಅಂದ್ರೆ ಬೆನಿಫಿಟ್ ಏನಾಗುತ್ತೆ ಅಂದ್ರೆ ಬೈಯರ್ ಸಿಗ್ತಾರೆ. ಏನು ಸೆಲ್ಲರ್ ಏನ್ ಮಾಡ್ತಾರೆ, ಒಂದು ರೇಂಜ್ಗೆ ಇಲ್ಲಿಂದ ಇಷ್ಟೇ ರೇಂಜ್ ಬಾಂಡ್ ಇರ್ಬೇಕು ಮಾರ್ಕೆಟ್ ಅಂತ ಅವ್ರು ಎಕ್ಸೆಪ್ಟ್ ಮಾಡ್ತಾರೆ. ಸೊ ಬೈಯರ್ಸ್ ಏನ್ ಮಾಡ್ತಾರೆ, ಈ ರೇಂಜ್ ಬಾಂಡ್ ಬ್ರೇಕ್ ಆಗ್ಬೇಕಂತ ಎಕ್ಸೆಪ್ಟ್ ಮಾಡ್ತಾರೆ. ಸೊ ವೇಗ ಏನಂತಂದ್ರೆ ಇದು ಬೈಯರ್ಸ್ ಗುಡ್, ಯಾಕಂದ್ರೆ ತುಂಬಾ ಸ್ಪೀಡ್ ಆಗಿ ಮೊಮೆಂಟ್ ಆಗ್ತಿರುತ್ತೆ, ಅಪ್ ಅಲ್ಲ ಡೌನ್ ಆಗ್ಲಿ. ಸೊ ಇಲ್ಲಿ ಮೊಮೆಂಟ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ. ಈ ಗಾಮ ಏನಂತಂದ್ರೆ ತುಂಬಾ ಸ್ಪೀಡ್ ಆಗುತ್ತೆ, ಇಲ್ಲಿ ಫ್ರೆಂಡ್ ಆಫ್ ಬೈಯರ್ಸ್ಗಿದೆ. ಸೊ ಎನಿಮಿ ಯಾರಿಗಂತಂದ್ರೆ ಸೆಲ್ಲರ್ಗಿದೆ. ಗ್ರೀಕ್ ಅಂದ್ರೆ ಫಸ್ಟ್ ಏನಂದ್ರೆ ಡೆಲ್ಟಾ ಜಸ್ಟ್ ನಾವು ಒಂದು ರಿಮೆಂಬರ್ ಪರ್ಪಸ್ ಏನಂದ್ರೆ ಮಾರ್ಕೆಟ್ ನೀವು 100 ರುಪೀಸ್ ಕೊಟ್ಟು ಬೈ ಮಾಡಿದ್ರೆ ಸೊ ಎಷ್ಟು ಇವತ್ತು ಅಂದ್ರೆ ಎ ಟಿ ಎಂ ಅಲ್ಲಿ ನೀವೇನಾದ್ರು ಬೈ ಮಾಡಿದ್ರೆ ನಂದು ಡೆಲ್ಟಾ ಎಷ್ಟಿದೆ, ಮಾರ್ಕೆಟ್ ನಿಫ್ಟಿ 1 ರೂಪಾಯಿ ಮೂವ್ ಆದ್ರೆ ನನ್ಗೆ ಎಷ್ಟು ರೂಪಾಯಿ ಬರುತ್ತೆ ಅನ್ನೋದು ಡೆಲ್ಟಾ ಹೇಳುತ್ತೆ. ತೀಟ್ ಅನ್ನೋದು ಏನಂತಾರೆ, ಸೈಡ್ ವೇ ಮಾರ್ಕೆಟ್ ಇದ್ರೆ ನನಗೆ ಎಷ್ಟು ಲಾಸ್ ಆಗುತ್ತೆ ಅಂತ ಹೇಳುತ್ತೆ. ಸೊ ವೇಗ ಏನ್ ಹೇಳುತ್ತೆ ಅಂತಂದ್ರೆ ಇವತ್ತು ತುಂಬಾ ಅಮೌಂಟ್ ಇದ್ರೆ 1 ಪಾಯಿಂಟ್ ಇಂಡಿಯನ್ ಎಕ್ಸ್ ಇದ್ರೆ ನನಗೆ ಎಷ್ಟು ಪರ್ಸೆಂಟೇಜ್ ಅಪ್ ಮೇಲೆ ನನ್ನ ಪರವಾಗಿದ್ರೆ ಎಷ್ಟು ಪ್ರಾಫಿಟ್ ಆಗುತ್ತೆ, ಅಗೇನೆಸ್ಟ್ ಅದೇ ಎಷ್ಟು ಲಾಸ್ ಆಗುತ್ತೆ ಅಂತ ಹೇಳುತ್ತೆ. ಗಾಮ ಅನ್ನೋದು ಏನಂತಂದ್ರೆ ಸ್ಪೀಡ್ ಆಫ್ ಡೆಲ್ಟಾ, ಎಷ್ಟು ಸ್ಪೀಡ್ ಆಗಿ ಮೂಮೆಂಟ್ ಆಗುತ್ತೆ ಡೆಲ್ಟಾ ಅನ್ನೋದು ಗಾಮ ಹೇಳುತ್ತೆ. ಇದು ಡೈರೆಕ್ಷನ್ ಹೇಳುತ್ತಿರುತ್ತೆ. ಅಂದ್ರೆ ಜಸ್ಟ್ ಅಂದ್ರೆ ಈ ಗ್ರೀಕ್ಸ್ ಬಗ್ಗೆ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದ್ರೆ ಒಂದ್ಸತಿ ರಿಪೀಟ್ ಮಾಡಿ ರಿಪೀಟ್ ನೋಡೋದ್ರಿಂದ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ.